ಒಂದ್ಸತಿ ಒಬ್ಬ ರಿಪೋರ್ಟರ್ 100 ಅಡಿ ಎತ್ತರದ ಒಂದು ವಿಗ್ರಹ ರೆಡಿ ಆಗ್ತಾ ಇತ್ತು. ಅದನ್ನ ನೋಡಕ್ಕೆ ಅಂತ ಹೋದ್ರಂತೆ. ಹೋಗಿ ನೋಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಯ್ತಂದ್ರೆ, ಎಷ್ಟು ಅದ್ಭುತವಾದ ಕಲೆ ಇದು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಏನು ಕೆತ್ತನೆ ಮಾಡಿದ್ರಲ್ಲ ಆ ಶಿಲ್ಪಿ ಅಲ್ಲಿಗೆ ಬಂದ್ಬಿಟ್ಟು ಅವ್ರಿಗೆ ಹೇಳಿದ್ರಂತೆ, ಸರ್ ಆಕ್ಚುಯಲ್ ವಿಗ್ರಹ ಇದಲ್ಲ, ಅಲ್ಲಿದೆ ಅಂತ. ಹೌದಾ ಅಂತ ಹೇಳಿ ಅವರು ಆ ವಿಗ್ರಹನ ಹೋಗಿ ನೋಡಿದಾಗ ಎರಡು ಒಂದೇ ತರ ಇತ್ತಂತೆ. ಅವ್ರಿಗೆ ಫುಲ್ ಆಶ್ಚರ್ಯ ಆಯ್ತು. ಸರ್ ಒಂದು ಅಂತ ಹೇಳಿದ್ರು, ಆದ್ರೆ ನೀವು ಇಲ್ಲಿ ಎರಡನ್ನ ಕೆತ್ತನೆ ಮಾಡಿದೀರಾ, ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ಅದರಲ್ಲಿ ಒಂದು ವಿಘ್ನ ಆಗಿದೆ, ಅದು ಒಂದು ಸಣ್ಣ ಕ್ರ್ಯಾಕ್ ಆಗಿದೆ ಅದರಲ್ಲಿ ಅಂತ. ಹೌದಾ ಅಂತ ಮತ್ತೆ ಹೋಗಿ ಅವರು ಎಲ್ಲಾ ಕಡೆನೂ ಚೆಕ್ ಮಾಡಿ ನೋಡಿದಾಗ ಎಲ್ಲೂ ಏನು ಕ್ರ್ಯಾಕ್ ಕಾಣಿಸಿಲ್ವಂತೆ, ಏನಂದ್ರೆ ಏನೂ ಕಾಣಿಸಿಲ್ವಂತೆ, ಚೆನ್ನಾಗೇ ಇತ್ತಂತೆ. ಅದು ಮಲಗಿಸಿದ್ರು. ಸೊ ಅದು ಅವರು ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ಎಲ್ಲೂ ಏನು ಆಗಿಲ್ವಲ್ಲ ಸರ್ ಅಂತ ಮತ್ತೆ ಬಂದು ಇವ್ರಿಗೆ ಹೇಳಿದ್ರಂತೆ. ಆಗ ಇವ್ರು ಹೇಳಿದ್ರಂತೆ, ಇಲ್ಲ ಇಲ್ಲ ಅದ್ರ ನೋಸ್ ಹತ್ರ ಹೋಗಿ ನೋಡಿ, ನಿಮಗ್ ಕಾಣಿಸುತ್ತೆ ಸಣ್ಣ ಕ್ರ್ಯಾಕ್ ಆಗಿದೆ ಅಂತ. ಅವ್ರು ಹೋಗಿ ನೋಡಿದಾಗ ಒಂದೇ ಒಂದು ಸಣ್ಣ ಎಳೆ, ಅದು ಕಾಣಿಸದೇ ಇಲ್ಲ, ನಮ್ಮ ಬರೀ ಕಣ್ಣಿಗಂತೂ ಕಾಣಿಸದೇ ಇಲ್ಲ, ಆ ತರ ಕ್ರ್ಯಾಕ್ ಆಗಿತ್ತಲ್ಲಿ. ಸೊ ಅವ್ರು ಮತ್ತೆ ವಾಪಸ್ ಬಂದು, ಸರ್ ನಿಮ್ ಟೈಮ್ ನಿಜವಾಗ್ಲೂ ವೇಸ್ಟ್ ಮಾಡಿದೀರಾ, ಅದೇನ್ ಕಾಣಿಸದೇ ಇಲ್ಲ, ಅದೆಷ್ಟು ಎತ್ತರದಲ್ಲಿ ನಿಲ್ಲತ್ತೆ, ಸೊ ಯಾರ ಕಣ್ಗೂ ಕಾಣಿಸಲ್ಲ ಸರ್, ಹೆಂಗ್ ನಿಂತ್ರು ಜನಕ್ಕೆ ಏನ್ ಕಾಣಿಸ್ತಿರ್ಲಿಲ್ಲ ಅಂತ ಅವ್ರು ಹೇಳಿದ್ರಂತೆ. ಅದಕ್ಕೆ ಈ ಶಿಲ್ಪಿ ಅವ್ರ ಹತ್ರ ಹೇಳಿದ್ದೇನಂದ್ರೆ, ಯಾರಿಗೂ ಕಾಣಿಸ್ದೇ ಇರ್ಬೋದು, ಆದ್ರೆ ನನಗ್ ಕಾಣಿಸುತ್ತೆ, ಯಾರಿಗೂನು ಅದು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಅದು ನನಗ್ ಗೊತ್ತಿದೆ ಅಂತ. ಯಾಕೆ ಈ ಶಿಲ್ಪಿಗೆ ಅದು ಅನ್ಸುತ್ತೆ ಅಂದ್ರೆ, ಹಿ ಸ್ಟ್ರೈವಿಂಗ್ ಫಾರ್ ಪರ್ಫೆಕ್ಷನ್ ಅಲ್ವಾ? ಎಸ್, ವೆನ್ ಎವರ್ ವಿ ಸ್ಟ್ರೈವ್ ಫಾರ್ ಪರ್ಫೆಕ್ಷನ್ ಅಲ್ಲ, ನಾವು ಮಾಡಿರೋ ಕೆಲ್ಸದ ಬಗ್ಗೆ ಖಂಡಿತ ನಮಗ್ ಮಾತ್ರ ಗೊತ್ತಿರುತ್ತೆ, ನಾವು ಎಷ್ಟು ಚೆನ್ನಾಗಿ ಮಾಡಿದೀವಿ, ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದೀವಿ ಅಂತ. ಹಾಗಿದ್ರೆ ವಾಟ್ ಇಸ್ ಪರ್ಫೆಕ್ಷನ್? ಈ ಪ್ರಪಂಚದಲ್ಲಿ ಪರ್ಫೆಕ್ಟ್ ಅನ್ನೋದು ನಿಜವಾಗ್ಲೂ ಇದ್ಯಾ ಏನಾದ್ರೂ? ಇಲ್ಲ. ಹಂಗೆ ಇದೆ ಅನ್ನೋದಾಗಿದ್ದಿದ್ರೆ ಈ ಇನೋವೇಷನ್ಸ್, ಇನ್ವೆನ್ಷನ್ಸ್, ಇಷ್ಟು ಟೆಕ್ನಾಲಜಿ ಬರ್ತಿತ್ತಾ? ಇಲ್ಲ. ಯಾಕಂದ್ರೆ ವಿ ಹ್ಯೂಮನ್ ಬೀಯಿಂಗ್ಸ್ ಆಲ್ವೇಸ್ ಫೀಲ್ ದಟ್ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಏನೋ ಇದೆ, ಇದಕ್ಕಿಂತ ಇನ್ನೇನೋ ನಾನ್ ಮಾಡಬಹುದು, ನನ್ನ ಕೈಲ ಕೆಪಾಸಿಟಿ ಇದೆ ಅಂತ ನಮ್ಗೆ ಯಾವಾಗ್ಲೂ ಅನ್ನಿಸ್ತಾನೆ ಇರುತ್ತೆ. ಸ್ಟ್ರೈವಿಂಗ್ ಹಾರ್ಡ್ ಫಾರ್ ಸಕ್ಸಸ್, ಸ್ಟ್ರೈವಿಂಗ್ ಹಾರ್ಡ್ ಫಾರ್ ಎಕ್ಸಲೆನ್ಸ್, ಸ್ಟ್ರೈವಿಂಗ್ ಹಾರ್ಡ್ ಫಾರ್ ಪರ್ಫೆಕ್ಷನ್ ಅನ್ನೋದು ನಮ್ಮ ಹ್ಯೂಮನ್ ಬೀಯಿಂಗ್ಸ್ ನ ಒಂದು ಗುಣ. ಆದ್ರೆ ನಮ್ಮ ಈ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ, ಈ ಜಂಜಾಟದಲ್ಲಿ ನಾವು ನಿಜವಾಗ್ಲೂ ಅದ್ರ ಬಗ್ಗೆ ಗಮನ ಕೊಡ್ತಾ ಇದೀವ? ಅದನ್ನ ಎಲ್ಲಾ ಕೆಲಸದಲ್ಲೂ ನಾವು ಅಳವಡಿಸ್ಕೊಂಡಿದೀವ? ಅಬ್ಸರ್ವ್ ಮಾಡಿ ನೋಡಿ. ಎಲ್ಲೋ ಒಂದ್ ಕಡೆ ಕೆಲಸ ಆದ್ರೆ ಸಾಕು, ಇದನ್ನ ಮುಗಿಸಿದ್ರೆ ಸಾಕು, ಇವತ್ ಆದ್ರೆ ಕೆಲಸ ಆಯ್ತಾ ಅಷ್ಟೇ ಸಾಕು, ಹೀಗೆ ಒಂದು ಅಭ್ಯಾಸ ಆಗೋಗಿರುತ್ತೆ ನಮ್ಗೆ. ಸೊ ಇದನ್ನ ಬಿಡ್ಲಿ ಅಂತಾನೆ ಇವತ್ತಿನ ನಮ್ಮ ಆಕ್ಟಿವಿಟಿ ಸ್ಟ್ರೈವಿಂಗ್ ಫಾರ್ ಪರ್ಫೆಕ್ಷನ್. ಸೊ ಇವತ್ತಿಂದ ಏನೇ ಕೆಲಸ ಮಾಡಿದ್ರು ಮೇಕ್ ಶ್ಯೂರ್ ದಟ್ ಯು ವಿಲ್ ಸ್ಟ್ರೈವ್ ಫಾರ್ ಎಕ್ಸಲೆನ್ಸ್, ಯು ವಿಲ್ ಸ್ಟ್ರೈವ್ ಫಾರ್ ಪರ್ಫೆಕ್ಷನ್. ಯಾವ ಕೆಲಸ ಬೇಕಾದ್ರೂ ಆಗಿರ್ಬೋದು, ಒಂದು ಅಡಿಗೆ ಮಾಡೋದೇ ಆಗಿರ್ಬೋದು, ನಿಮ್ಮ ಆಫೀಸ್ ಜಾಬ್ಸ್ ಆಗಿರ್ಬೋದು, ಎಜುಕೇಶನ್ ಏನೋ ಕಲ್ತ್ಕೊಳ್ತಾ ಇರ್ತೀರಾ, ಏನೋ ಓದ್ತಾ ಇರ್ತೀರಾ, ಅದಾಗಿರ್ಬೋದು, ಎನಿಥಿಂಗ್, ವಾಟ್ ಎವರ್ ವಿ ಡೂ, ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ವಿ ವಿಲ್ ಸ್ಟ್ರೈವ್ ಹಾರ್ಡ್ ಟು ಮೇಕ್ ಶ್ಯೂರ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಲೆವೆಲ್. ಮುಂದಿನ ಲೆವೆಲ್ಗೆ ಹೋಗ್ಬೇಕು. ಇದ್ದಲ್ಲೇ ಇದ್ರೆ ನೋ, ದಟ್ಸ್ ನಾಟ್ ರೈಟ್. ಸ್ಟಾಗ್ನೆಂಟ್, ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ನಾವೇನಾಗಬೇಕು? ಮೂವ್ಮೆಂಟ್ ಇರಬೇಕು ಜೀವನದಲ್ಲಿ, ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರಬೇಕು. ಸೊ ಇದಾಗಬೇಕು ಅಂದ್ರೆ ಪರ್ಫೆಕ್ಷನ್ಗೆ ಹುಡುಕಾಟ ನಡೆಸಲೇಬೇಕು. ಎಸ್, ಸೊ ನಮ್ಮ 21 ಡೇಸ್ನ ಮೈಂಡ್ಸೆಟ್, ಪಾಸಿಟಿವ್ ಮೈಂಡ್ಸೆಟ್ ಚಾಲೆಂಜ್ ಪ್ರೋಗ್ರಾಮ್ನ ಎಲ್ಲ ಆಕ್ಟಿವಿಟೀಸ್ನು ಫಾಲೋ ಮಾಡಿ, ಕಂಪ್ಲೀಟ್ ಮಾಡಿ, ಅಂಡ್ ಮೇಕ್ ಶ್ಯೂರ್ ದಟ್ ಯು ವಿಲ್ ಸ್ಟ್ರೈವ್ ಹಾರ್ಡ್ ಫಾರ್ ದ ನೆಕ್ಸ್ಟ್ ಲೆವೆಲ್. ಹಾಗಿದ್ರೆ ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್.